ಆಪರೇಷನ್ ಗಂಗಾ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿದ್ದಾರೆ. ಎಲ್ಲರನ್ನ ಕೇಂದ್ರ ಸರ್ಕಾರ ಸೇಫ್ ಆಗಿ ಕರೆತಂದಿದೆ. ಈಗ ನವೀನ್ ಮೃತದೇಹ ತರುವ ಬಗ್ಗೆ ಅಲ್ಲಿನ ಇಂಡಿಯನ್ ಎಂಬಸಿ ಕೆಲಸ ಮಾಡ್ತಾ ಇದೆ. ಶವವನ್ನ ಇಲ್ಲಿಗೆ ಕರೆತರುವಂತ ವ್ಯವಸ್ಥೆ ಆಗ್ತಾ ಇದೆ. DNA ಟೆಸ್ಟ್ ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ. ಬೇಗ ಶವ ಬರುತ್ತೆ ಎಂಬ ಭರವಸೆ ಇಟ್ಕೊಳ್ಳೋಣ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದರು. ಹ್ಯುಮ್ಯಾನಿಟೇರಿಯನ್ ಎಫರ್ಟ್ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ವಿದ್ಯಾರ್ಥಿಗಳು ಬಂದವರೇನೇ ಹೇಳ್ತಾ ಇದ್ರು ಯಾವ ರೀತಿ ಅವರಿಗೆ ಎಲ್ಲ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡುವಂತ ವ್ಯವಸ್ಥೆ ಕಲ್ಪಿಸಲಾಯಿತು ಅಂತ. ಈ ಬೇರೆ ಬೇರೆ 5-6 ರಾಷ್ಟ್ರಗಳು ಕೂಡ ಬಾರ್ಡರಿಂಗ್ ರಾಷ್ಟ್ರಗಳು ಮಾಡಿಕೊಟ್ಟಿವೆ. ದಿಸ್ ಇಸ್ ಅನ್ ಇಂಡಿಕೇಶನ್ ಇವತ್ತು ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಕೀರ್ತಿ ಪ್ರಪಂಚದಲ್ಲಿ ಯಾವ ರೀತಿ ಬೆಳೆದಿದೆ, ವಿದೇಶಾಂಗ ವ್ಯವಹಾರಗಳು ಹೇಗೆ ಉತ್ಕೃಷ್ಟ ಮಟ್ಟಕ್ಕೆ ತಲುಪಿದೆ. ಒಂದು ಕಡೆ ಅಮೆರಿಕ ಜೊತೆಗೂ ನಮ್ಮ ಸಂಬಂಧ ಚೆನ್ನಾಗಿದೆ. ರಷ್ಯಾ ಯುಕ್ರೇನ್ ಮಧ್ಯದಲ್ಲಿ ಸಂಬಂಧ ಹಾಳಾಗಿದ್ರು ಆ 2 ರಾಷ್ಟ್ರಗಳು ನಮಗೆ ಸಹಾಯ ಮಾಡ್ತವೆ. ಆ ನೆರೆ ರಾಷ್ಟ್ರಗಳು ಭಾರತೀಯ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇರೋದು ನಮ್ಮ ಫಾರಿನ್ ಪಾಲಿಸಿಯ, ಮೋದಿ ಅವರ ಸ್ಟ್ರಾಟಜಿಕ್ ಅಫೇರ್ಸ್ನ ಪಾಲಿಸಿಯ ಒಂದು ವಿಶೇಷವಾದಂತಹ ಒಂದು ಯಶಸ್ಸಿದು. ನವೀನ್ ತೀರ್ಕೊಂಡಿದ್ದ ನಂತರದಲ್ಲಿ ಅಲ್ಲಿನ ಇಂಡಿಯನ್ ಎಂಬಸಿಯವರು ಮೃತದೇಹವನ್ನ ಪತ್ತೆ ಮಾಡಿ ಐಡೆಂಟಿಫೈ ಮಾಡಿ ಅದನ್ನ ಇಲ್ಲಿ ಕರ್ಕೊಂಡು ಬರುವಂಥ, ವಾಪಸ್ ತಗೊಂಡ್ಕೊಂಡು ಬರುವಂಥ ಎಲ್ಲ ಪ್ರಯತ್ನ ನಡೀತಾ ಇದೆ. ಈ ಥರದ ಸಂದರ್ಭದಲ್ಲಿ ಆಗುವಂಥ ಒಂದು ಬಹಳ ಬೇಸರದ ಸಂಗತಿ ಅಂತಂದರೆ, ಹೇಗೆ ಜನರಲ್ ರಾವತ್ರ ಹತ್ಯೆ ಆದಾಗಲೂ, ಇದು ಮರಣ ಆದಾಗಲೂ ಕೂಡ ಯಾರದ್ದು ಯಾವ ಬಾಡಿ ಹೇಗೆ ಏನು ಐಡೆಂಟಿಫೈ ಮಾಡುವಂಥದ್ದು ಅನ್ನೋದೇ ಬಹಳ ದೊಡ್ಡ ಸವಾಲಾಗುತ್ತೆ. ಅಲ್ಲೂ ಕೂಡ ಒಂದು ವಾರ್ ಝೋನ್ನಲ್ಲಿ ನವೀನ ದೇಹವನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡೋದಕ್ಕೆ ಬೇಕಾಗಿರುವಂತಹ DNA ಐಡೆಂಟಿಫಿಕೇಶನ್ ಇವೆಲ್ಲವೂ ಕೂಡ ಎಂಬಸಿ ಕಡೆಯಿಂದ ನಡೀತಾ ಇದೆ. ಭರವಸೆ ಇವತ್ತಿಗೂ ಕೂಡ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ನಾನೂ ಕೂಡ ವಿದೇಶಾಂಗ ಸಚಿವರ ಹತ್ರ ನಿನ್ನೆ ಕೂಡ ಮನವಿ ಮಾಡಿದ್ದೆ ಇದ್ರ ಬಗ್ಗೆ. ಎಲ್ಲ ರೀತಿಯ ಪ್ರಯತ್ನ ನಡೀತಾ ಇದೆ. ಯಾವ ರೀತಿಯಲ್ಲೂ ಕೂಡ ನಾವು ಪ್ರಯತ್ನದ ಕೊರತೆ ಇರೋದಿಲ್ಲ. ನಾವು ನಿಜವಾಗ್ಲೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿ ಹೋಪ್